ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಪ್ಪಾಗಿರುವಂಥ ಬೆಳ್ಳಿ ವಸ್ತುಗಳನ್ನು ಹೇಗೆ ನೀಟಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸಿ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವೇನಾರ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ರೆಡ್ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ಗೆಜ್ಜೆ ಮತ್ತು ದೀಪ ಎಷ್ಟು ಕಪ್ಪಾಗಿದೆ ಅಂತ ನೋಡಿ. ಇದನ್ನು ಎಷ್ಟು ಸುಲಭವಾಗಿ ವಾಶ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಹಳೇದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಸಿಲ್ವರ್ ಕುಕ್ಕರು. ಅಥವಾ ಸಿಲ್ವರ್ ಕುಕ್ಕರ್ ಇಲ್ಲಾಂದರೆ ಸಿಲ್ವರ್ ಪಾತ್ರೆಗಳಿರ್ತದೆ ನೋಡಿ, ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಅರ್ಧದಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರೊಂದು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಗುಳ್ಳೆ ಗುಳ್ಳೆ ಥರ ಬರ್ತಿದೆಯಲ್ಲ, ಈ ರೀತಿ ಬಂದಾಗ 1 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಟ್ಯಾಬ್ಲೆಟ್ ಚೀಟಿಗಳು, ಸಿಲ್ವರ್ ಕವರ್ ಇರುವಂಥ ಟ್ಯಾಬ್ಲೆಟ್ ಚೀಟಿಗಳಿರ್ತಾವಲ್ಲ ವೇಸ್ಟು, ಅವುಗಳನ್ನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಉಂಡೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟ್ಯಾಬ್ಲೆಟ್ ಚೀಟಿ ಸೇರಿಸ್ಕೊಂಡಾಮೇಲೆ ಇದು ಉಪ್ಪು ಬರುತ್ತೆ. ಉಪ್ಪು ಬರೋಕ್ಕೆ ಸ್ಟಾರ್ಟ್ ಆದಾಗ ಬೆಳ್ಳಿ ಸಾಮಾನನ್ನ ನಾನು ಈ ನೀರೊಳಗೆ ಸೇರಿಸ್ಕೊಳ್ತೀನಿ. ನಾನು ಮೊದಲಿಗೆ ದೀಪ ಸೇರಿಸ್ಕೊಳ್ತಿದ್ದೀನಿ. ದೀಪ ತುಂಬ ಕೊಳೆ ಆಗಿದೆ, ಅದನ್ನು ಫಸ್ಟ್ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಫುಲ್ ದೀಪ ಎಲ್ಲ ಸೈಡು ನೀರು ತಾಗೋ ಥರ ಮುಳುಗಿಸ್ಕೋಬೇಕು. ನನ್ನ ದೀಪ ಹಾಕಿ ಇನ್ನೂ 2 ನಿಮಿಷ ಆಗಿದೆ. 2 ನಿಮಿಷಕ್ಕೆ ಎಷ್ಟು ಕಲರ್ ಬಂದಿದೆ ನೋಡಿ, ಎಷ್ಟು ಶೈನಿಂಗ್ ಬಂದಿದೆ ಅಂತ. ಇನ್ನೂ ಸ್ವಲ್ಪ ಕೊಳೆ ಹೋಗಬೇಕು. ಇದು ಬ್ಲ್ಯಾಕ್ ಇದೆಯಲ್ಲ, ಅವೆಲ್ಲ ಸ್ವಲ್ಪ ಸ್ವಲ್ಪ ಸಂದಿಲಿರೋದೆಲ್ಲ ಹೋಗ್ಬೇಕಲ್ಲ, ಸೈಡಲ್ಲಿ ಮತ್ತು ಡಿಸೈನ್ ಇರೋ ಜಾಗದಲ್ಲೆಲ್ಲ ಹೋಗೋಕ್ಕೋಸ್ಕರ ಮತ್ತೆ ಇನ್ನೊಂದು 2 ಮಿನಿಟ್ ನಾನು ಇದೇ ರೀತಿ ನೀರಲ್ಲಿ ಕುದಿಸ್ಕೊಳ್ತೀನಿ. ಒಂದು 4 ನಿಮಿಷ ಈ ರೀತಿ ನೀರಲ್ಲಿ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ನೋಡಿ, ನಾನು 4 ನಿಮಿಷ ಆಮೇಲೆ ತೆಗಿತಾ ಇದ್ದೀನಿ. ಎಷ್ಟು ಶೈನಿಂಗ್ ಇದೆ ಅಂತ. ಪಾಲಿಶ್ ಎಲ್ಲ ಮಾಡಿದಾಗ ಯಾವ ರೀತಿ ಶೈನಿಂಗ್ ಬರುತ್ತೆ ಅದೇ ರೀತಿ ಶೈನಿಂಗ್ ಬಂದಿದೆ. ಈಗ ನಾನು ಇದನ್ನ ತೆಗಿತಾ ಇದ್ದೀನಿ. ದೀಪ ತೆಗೆದ ಮೇಲೆ ನಾನು ಇದೇ ನೀರಿಗೆ ಗೆಜ್ಜೆಗಳು ಹಾಕ್ಕೊಳ್ತಾ ಇದ್ದೀನಿ. ಈ ಕಾಲು ಗೆಜ್ಜೆಗಳನ್ನು ಸಹ ನಾನು 4 ರಿಂದ 5 ನಿಮಿಷದವರೆಗೆ ನಾನು ನೀರಲ್ಲಿ ಕುದಿಸ್ಕೊಳ್ತೀನಿ. ಯಾಕಂದರೆ ಇದು ಗೆಜ್ಜೆಯಲ್ಲಿ ತುಂಬ ಸಣ್ಣ ಸಣ್ಣ ಧೂಳುಗಳೆಲ್ಲ ಸೇರ್ಕೊಂಡು ಬ್ಲ್ಯಾಕ್ ಆಗಿರ್ತದಲ್ಲ, ಅದೆಲ್ಲ ನೀಟಾಗಿ ಆಚೆಗೆ ಬರೋಕ್ಕೋಸ್ಕರ ಒಂದು 4 ನಿಮಿಷ ಕುದಿಸ್ಕೊಳ್ತೀನಿ. ಸುಮಾರು ಒಂದು 4 ನಿಮಿಷ ಆಮೇಲೆ ನಾನು ಈ ಗೆಜ್ಜೆನೂ ಸಹ ಹೊರಗೆ ತಗೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಸಬೀನಾ ಪೌಡ್ರ್ ಯೂಸ್ ಮಾಡಿ ಸ್ವಲ್ಪ ಲೈಟಾಗಿ ಪ್ರೆಷರ್ ಕೊಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸಬೀನಾ ಪೌಡ್ರ್ ಇಲ್ಲಾಂದರೆ ನೀವು ಮನೇಲಿ ರೆಗ್ಯುಲರಾಗಿ ಯಾವ ಪೌಡರ್ ಯೂಸ್ ಮಾಡ್ತೀರೋ ಅಥವಾ ಸೋಪ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ವಾಶ್ ಮಾಡೋದ್ರಿಂದ ಸೋಡಾ ಹಾಕಿ ಕುದಿಸಿದಾಗ ಏನು ಸೋಡಾ ಅಂಶ ದೀಪದಲ್ಲಿ ಅಂಟ್ಕೊಂಡಿರುತ್ತೋ ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ. ನಾನೀಗ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. 2-3 ಸಲ ವಾಶ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಜಿಡ್ಡಾಗಲಿ ಒಂಚೂರು ಕಪ್ಪು ಕಲೆ ಅನ್ನೋದು ಸಹ ಇಲ್ಲ, ಅಷ್ಟು ನೀಟಾಗಿ ವಾಶ್ ಆಗಿದೆ. ಫ್ರೆಂಡ್ಸ್, ನಾನು ಕಾಲು ಗೆಜ್ಜೆಗಳಿಗೂ ಸಹ ಸಬೀನಾ ಪುಡಿ ಹಾಕ್ಬಿಟ್ಟೆ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರೆಷರ್ ಕೊಟ್ಟು ವಾಶ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗೆಜ್ಜೆಲಿ ಸಣ್ಣ ಸಂದಿಗಳಲ್ಲೆಲ್ಲ ಧೂಳಿರುತ್ತಲ್ಲ, ಅದೆಲ್ಲ ಹೋಗಲಿ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ರೆಷರ್ ಕೊಟ್ಟು ವಾಶ್ ಮಾಡ್ತಾಯಿದ್ದೀನಿ. ನಿಮ್ಗೆ ಕಷ್ಟ ಆಯಿತು ಅಂದರೆ ಹಳೆ ಟೂತ್ ಬ್ರಷ್ ಇರುತ್ತಲ್ಲ, ಅದರಲ್ಲೂ ಸಹ ನೀವು ಬ್ರಷ್ ಮಾಡ್ಕೋಬೋದು. ಈ ಗೆಜ್ಜೆನೂ ಸಹ ಬೇರೆ ನೀರಲ್ಲಿ 2-3 ಸಲ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಂಡಾಮೇಲೆ ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಒಂದು ಚೂರು ನೀರಿನ ಅಂಶ ಇಲ್ಲದ ಹಾಗೆ ನೀಟಾಗಿ ಒರೆಸ್ಕೋಬೇಕು. ನೀವು ನೀಟಾಗಿ ಒರೆಸ್ಕೊಳ್ಳಿಲ್ಲ ಅಂದರೆ ಅಲ್ಲಿ ನೀರಿನ ಕಲೆಗಳು ಸ್ವಲ್ಪ ಇದ್ದರೆ ಅದೇ ಕಲೆಗಳು ಆಗಾಗೆ ನಿಲ್ಲೋ ಚಾನ್ಸಸ್ ಇದೆ. ಅದರಿಂದ ನೀಟಾಗಿ ಡ್ರೈ ಬಟ್ಟೆ ತೊಗೊಂಡು ಒರೆಸ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಹಳೆ ಪಿಕ್ಚರ್ ಕೂಡ ಮೇಲ್ಗಡೆ ಹಾಕಿದ್ದೀನಿ ನೋಡಿ. ವಾಶ್ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅಂತ ಎಷ್ಟು ವ್ಯತ್ಯಾಸ ಕಾಣ್ತಿದೆ ಅಲ್ವಾ. ಫ್ರೆಂಡ್ಸ್, ನೀವು ಸಹ ಟ್ರೈ ಮಾಡಿ ನೋಡಿ, ನಂತರ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.